ಪ್ರಿಂಟಿಂಗ್ ಮಾಡ್ತಾರೆ. ಅಡ್ಮಿಷನ್ಸ್ ಇದೆಯಾ, ಬೇರೆ ವ್ಯವಹಾರ ಶೇರ್ ಮಾಡಿದ್ಯಾ, ಅಥವಾ ಬೀಜದ ಮೂಲಕ ಇದು ರೋಗ ಏನಾದ್ರು ಬಂದಿದೆಯಾ ಅಂತ ಚೆಕ್ ಮಾಡಿ ರಿಪೋರ್ಟ್ ಇದು ಮೈನ್ ಆಗಿ VC ಫಾರ್ಮ್ ಮಂಡ್ಯದವರಿಗೆ ಆಲ್ರೆಡಿ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ. ಅವ್ರ ಪ್ರಕಾರ ಏನು ನಮ್ಮ ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಆಯ್ತಲ್ಲ ಸರ್, ಸಾಯಿಲ್ ಮಾಯಿಶ್ಚರ್ ಕಂಟೆಂಟ್, ಅದರಿಂದ ಇದ್ದಂತ ರೋಗಾಣು ಔಟ್ ಬಸ್ಟ್ ಆಗಿ ರೋಗ ನೀವು ಈ ಯಾವ್ದು ಬೀಜನ ಕೊಡ್ಲಿಕ್ಕಿಂತ ಮುಂಚೆ ನೀವು ಒಂದು ಅವೇರ್ನೆಸ್ ಕಂಪ್ಲೀಟ್ ಮಾಡಿದ್ದೀರಿ. ಮಾಡಿ ಏನಂತ ಹಾಕಿದ್ರ ಇದಕ್ಕೆ ಈ ರೀತಿ ರೋಗ ಬರುವಂತ ಸಾಧ್ಯತೆಗಳಿದೆ, ನೀವು ಈ ಔಷಧಿನ ಸಿಂಪಡಣೆ ಮಾಡಬೇಕು ಅಂತ ಹೇಳಿದ್ರೆ ನೀವು ಹೇಳಿರ್ತಕ್ಕಂಥ ಗೈಡ್ಲೈನ್ಸ್ ಎಲ್ಲವನ್ನು ಫಾಲೋ ಮಾಡಿದ್ರೆ ನೀವು ಹೇಳ್ತಕ್ಕಂಥ ಔಷಧಿನೂ ಕೂಡ ಸಿಂಪಡಣೆ ಮಾಡಿದ್ಮೇಲೂ ಈ ರೀತಿ ಆಗಿದ್ರೆ ಇದು ಯಾರು ಜವಾಬ್ದಾರಿ ಸರ್? ಒಂದು ಇದು ಮಣ್ಣಿನಿಂದ ಹರಡುತ್ತೆ ಸರ್, ಗಾಳಿಯಿಂದನೂ ವೇಗವಾಗಿ ಹರಡುತ್ತೆ ಸರ್. ಮಳೆ ಚನ್ನಂಗಿಹಳ್ಳಿ ಕಡೆ ಹೋದಾಗ ಕಟ್ಟಾಯ ಹೋಬಳಿನಲ್ಲಿ ಆವಾಗ 1 ತಿಂಗಳಾಗಿದೆ ಸರ್ ನೀವು ಹೋಗಿ, ಆವಾಗ ಮಳೆ ಕಡಿಮೆ ಇತ್ತಲ್ಲ, ಆಗ ಅದನ್ನ ಇದೇ ರೋಗ ನೀವು ಪರೀಕ್ಷೆ ಮಾಡಿದ್ರೆ ಇಲ್ವ ಸರ್? ಬೇರೆ ಹೇಳ್ತಿದ್ರೆ ಮಳೆ ಕ್ಲೈಮೇಟ್ ಭೂಮಿ 1 ತಿಂಗಳು ಆಚೆ ಅಷ್ಟೊಂದು ಮಳೆ ಇಲ್ವಲ್ಲ ಸರ್? ಆ ಭಾಗದಲ್ಲಿ ಸಮೀಕ್ಷೆ ಮಾಡಿದ್ರೆ ರೈತರ ಜೊತೆ ನಿಂತು ಹೊಲದಲ್ಲೆಲ್ಲ ನೋಡಿ ಜೋಳ ನೋಡಿದ್ವಿ, ಅವತ್ತು ಕೂಡ ಈ ರೋಗ ಕಂಪ್ಲೇಂಟ್ ನಿಮ್ಮ ಹತ್ರ ರೈತರು ಮನವರಿಕೆ ಮಾಡ್ಕೊಂಡ್ರು. ಮತ್ತೆ ದುಡ್ಡ ಗಣಸಿ ಈ ಕಡೆ ಇದೆಯಲ್ಲ ಸರ್, ಅಲ್ಲಿ ಮಳೆ ತುಂಬಾನೇ ಕಡಿಮೆ. ಇವತ್ತು ಗೊಬ್ಬರ ಹಾಕಕ್ಕೂ ಕೂಡ ಆ ಭಾಗದಲ್ಲಿ ಮಳೆ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.